ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಇವತ್ತು ಸಿಎಂ ಸಿದ್ದರಾಮಯ್ಯನವರು ತುಮಕೂರಿನ ಪ್ರವಾಸವನ್ನು ಕೈಗೊಳ್ಳಬೇಕಿತ್ತು. ಆದರೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸಂಬಂಧಪಟ್ಟಂತೆ ತುರ್ತು ಸಭೆ ನಿಗದಿಯಾಗಿರುವಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಸರಣಿ ಸಭೆಯನ್ನು ಮಾಡಿದ್ರು. ತುಮಕೂರಿನ ಪ್ರವಾಸವನ್ನು ಮಧ್ಯಾಹ್ನದ ವೇಳೆಗೆ ಅವರು ಪೋಸ್ಟ್ಪೋನ್ ಮಾಡಿದ್ರು. ನಂತರ ಸಭೆ ಮುಂದುವರೆದ ಕಾರಣಕ್ಕಾಗಿ ಅದನ್ನು ಕ್ಯಾನ್ಸಲ್ ಮಾಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಎದುರಾಯಿತು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು. ಆದರೆ ಇವತ್ತಿನ ತುಮಕೂರು ಪ್ರವಾಸ ಕ್ಯಾನ್ಸಲ್ ಆಗಿರತಕ್ಕಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ KN ರಾಜಣ್ಣಗೆ ನಿರಾಸೆಯಾಗಿದೆ. ಭಾಳ ದಿನಗಳಿಂದ KN ರಾಜಣ್ಣ ಕಾಯ್ತಾ ಇದ್ದರು. ತುಮಕೂರಿನ ಪ್ರವಾಸ ಈ ಹಿಂದೆಯೇ ನಿಗದಿಯಾಗಿರುವಂಥ ಕಾರಣಕ್ಕಾಗಿ ಇವತ್ತು ದಿನಪೂರ್ತಿ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ. ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು, ಶಂಕುಸ್ಥಾಪನೆ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರದಲ್ಲಿ ಮಧ್ಯಾಹ್ನದ ವೇಳೆಗೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅನ್ನುವಂಥದ್ದು ಏನು ನಿಗದಿಯಾಗಿತ್ತು. ಆ ಕಾರಣಕ್ಕಾಗಿ ಅವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಯಾವಾಗ KN ರಾಜಣ್ಣ ಅವರು ಸಚಿವ ಸಂಪುಟದಿಂದ ಹೊರ ಹೋದರು, ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು KN ರಾಜಣ್ಣ ಅವರ ನಡುವಿನ ಸಂಬಂಧ ಅಷ್ಟು ಅಂದರೆ ಈ ಮೊದಲು ಇದ್ದಂಥ ರೀತಿಯಲ್ಲಿ ಇರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಏನಾದರೂ ತುಮಕೂರಿಗೆ ತೆರಳಿ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು KN ರಾಜಣ್ಣ ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟವನ್ನು ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಆತ್ಮೀಯತೆ ಇನ್ನಷ್ಟು ವೃದ್ಧಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ KN ರಾಜಣ್ಣ ಇದ್ದರು. ಜೊತೆಗೆ KN ರಾಜಣ್ಣ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತಿನ ದಿನಕ್ಕಾಗಿ ಕಾಯ್ತಾ ಇದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತುಮಕೂರಿಗೆ ಸಿಎಂ ಬಂದಂಥ ವೇಳೆ ಆ ಒಂದು ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಬೆಂಬಲಿಗರು ಸೇರಿ KN ರಾಜಣ್ಣ ಅವರನ್ನು ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನುವಂಥ ಬೇಡಿಕೆಯನ್ನು ಇಡಬೇಕು, ಸಿಎಂ ಮುಂದೆ ಬೇಡಿಕೆ ಇಡಬೇಕು, ಮನವಿಯನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಇವತ್ತು ನಿರಾಸೆ ಆಗಿದೆ. ಕಾರಣ ಏನಪ್ಪ ಅಂತಂದರೆ ತುರ್ತಾಗಿ ಏರ್ಪಟ್ಟಂತಹ ಸರಣಿ ಸಭೆಗಳೇ ಕಾರಣ. ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ತುಮಕೂರು ಪ್ರವಾಸವನ್ನು ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್ ಮಾಡಿ ಬೆಳಿಗ್ಗೆಯ ವೇಳೆ 2 ಸಭೆಯನ್ನು ನಿಗದಿ ಮಾಡಿರ್ತಾರೆ. ಒಂದು ಮಧ್ಯಾಹ್ನ 12 ಗಂಟೆಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗೆ ಸಭೆ ನಿಗದಿಯಾಗಿರುತ್ತೆ. ಆ ಒಂದು ಸಭೆಯ ಬಳಿಕ ರೈತರೊಂದಿಗೂ ಕೂಡ ಸಭೆಯನ್ನು ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕಾಲಾವಕಾಶವನ್ನು ನಿಗದಿ ಮಾಡಿರ್ತಾರೆ. ಆದರೆ ಇವತ್ತಿನ ಸಭೆ ಏನು ನಡೀತಲ್ಲ, ಆ ಒಂದು ಸಭೆ ಸುದೀರ್ಘ ಸಮಯವನ್ನು ತೆಗೆದುಕೊಳ್ತು. ಆರಂಭದ ಸಭೆ ಶುಗರ್ ಫ್ಯಾಕ್ಟ್ರಿ ಮಾಲೀಕರೊಂದಿಗೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿಯೇ ನಡೆಯಿತು. ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾವುದೇ ಕಾರಣಕ್ಕೂ ಸರ್ಕಾರದ ಒಂದು ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಿರಲಿಲ್ಲ. ಸರ್ಕಾರ ರೈತರ ಬೇಡಿಕೆಗೆ ಅನುಗುಣವಾಗಿ ಒಂದು 3,300 ರೂಪಾಯಿಯನ್ನು ನೀವು ಕೊಡಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಆರಂಭದಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರೊಂದಿಗೆ ಬೇಡಿಕೆಯನ್ನು ಇಡ್ತು, ಜೊತೆಗೆ ಮನವಿಯನ್ನು ಕೂಡ ಮಾಡಿಕೊಳ್ತು. ಅಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ನಾವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಕಬ್ಬಿನ ರಿಕವರಿಯ ರೇಟು ತುಂಬ ಕಡಿಮೆ ಇದೆ, ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಲಿಕೆಯನ್ನು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕಬ್ಬಿನ ರಿಕವರಿ ರೇಟು ಭಾಳ ಕಡಿಮೆ ಇದೆ, ಈ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕಡ್ಡಿ ತುಂಡಾದಂತೆ ಹೇಳ್ತಾ ಇದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಇವೆಲ್ಲ ಸಾಧ್ಯತೆಗಳನ್ನು ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇತರೆ ಸೌಲಭ್ಯಗಳನ್ನು ನಾವು ನಿಮಗೆ ಕೊಡೋದಾಗಿ ಹೇಳಿ ನೀವು 3,300 ರೂಪಾಯಿಯನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟರು. ಅಂಥ ಸಂದರ್ಭದಲ್ಲಿ 3,250 ರೂಪಾಯಿಯನ್ನು ಕೊಡೋದಕ್ಕೆ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಒಂದು ಹಂತಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದರು. ಅದಾದ ನಂತರದಲ್ಲಿ ಇನ್ನುಳಿದ 50 ರೂಪಾಯಿಯನ್ನು ಸರ್ಕಾರ ಕೊಡೋದು ಅನ್ನುವಂಥ ತೀರ್ಮಾನಗಳು ಕೂಡ ಆಯಿತು. ಆದರೆ ಈ ಎಲ್ಲ ತೀರ್ಮಾನಗಳು ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಲಾವಕಾಶ ಹಿಡಿತು. ಆರಂಭದಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರೊಂದಿಗೆ ಸಭೆಯನ್ನು ಮಾಡ್ತಾರೆ, ನಂತರದಲ್ಲಿ ನಿಮ್ಮ ನಿರ್ಣಯವನ್ನು ತಿಳಿಸಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಹೊರ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ರೈತರೊಂದಿಗೆ ಸಭೆಯನ್ನು ಮಾಡ್ತಾರೆ. ರೈತರು 3,500 ರೂಪಾಯಿನೇ ನಮಗೆ ಕೊಡಬೇಕು ಅನ್ನುವಂಥ ಪಟ್ಟನ್ನು ಹಿಡಿತಾರೆ. ಆದರೆ ಸಿಎಂ ಎಲ್ಲ ಸಾಧಕ ಬಾಧಕಗಳನ್ನು, ಶುಗರ್ ಫ್ಯಾಕ್ಟ್ರಿಯ ಆರ್ಥಿಕ ಪರಿಸ್ಥಿತಿಗಳನ್ನು ಕೂಡ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ರೈತರಿಗೆ. ಅದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಅವ್ರಿಗೆ ಒಂದು 3,300 ರೂಪಾಯಿನ ನಿಮಗೆ ಕೊಡ್ತೇವೆ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಒಂದು ಸಂಧಾನಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಈ 2 ಸಭೆ ಇದೆಯಲ್ಲ, ಈ 2 ಸಭೆ ಸರಿಸುಮಾರು 8ರಿಂದ 10 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ತುಮಕೂರಿಗೆ ಹೋಗಬೇಕಾಗಿದ್ದಂಥ ಒಂದು ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಅವರು ರದ್ದು ಮಾಡ್ತಾರೆ. ಮಧ್ಯಾಹ್ನದ ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸ್ತಾರೆ. ಇವತ್ತಿನ ತುಮಕೂರು ಪ್ರವಾಸವನ್ನು
ತಾತ್ಕಾಲಿಕವಾಗಿ ನಾನು ಕ್ಯಾನ್ಸಲ್ ಮಾಡಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸ್ತಾರೆ. ಇದು ಎಲ್ಲ ಒಂದು ಕಡೆ ಕೆ ಎನ್ ರಾಜಣ್ಣಗೆ ಸಾಕಷ್ಟು ನಿರಾಸೆಯನ್ನು ತಂದಿದೆ. ಯಾವ ಕಾರಣಕ್ಕಾಗಿ ಅಂತಂದರೆ ನಾನು ನಿಮಗೆ ಈಗಾಗಲೇ ಆರಂಭದಲ್ಲಿಯೂ ಕೂಡ ಹೇಳಿದೆ, ರಾಜಣ್ಣ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಪೂರ್ವ ನಿಗದಿಯಾಗಿದ್ದಂಥ ಕಾರಣಕ್ಕಾಗಿ ಅವರು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ರು. ಪರಮೇಶ್ವರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ವೇಳೆಗಾದರೂ ನೀವು ತುಮಕೂರಿಗೆ ಬನ್ನಿ ಅನ್ನುವಂಥ ಒಂದು ಬೇಡಿಕೆಯನ್ನು ಸಿ ಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ರು. ಆದರೆ ಯಾವುದೇ ಕಾರಣಕ್ಕೂ ಸಿ ಎಂ ಸಿದ್ದರಾಮಯ್ಯನವರಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಅಲ್ಲಿಯ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗೋದಕ್ಕಾಗಲಿಲ್ಲ. ಜೊತೆಗೆ ಗೆಳೆಯನಾಗಿರ್ತಕ್ಕಂತಹ ಕೆ ಎನ್ ರಾಜಣ್ಣ ಅವರ ಮನೆಯ ಊಟಕ್ಕೂ ಕೂಡ ಹೋಗೋದಕ್ಕೆ ಆಗಲಿಲ್ಲ. ಎಲ್ಲ ಒಂದು ಕಡೆ ಕೆ ಎನ್ ರಾಜಣ್ಣ ಇವತ್ತಿನ ಊಟದ ಸಂದರ್ಭದಲ್ಲಿ ಒಂದಿಷ್ಟು ಬೇಡಿಕೆಗಳನ್ನು ಅಥವಾ ತನ್ನ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ನಡುವಿನ ಸಂಬಂಧ ವೃದ್ಧಿ ಆಗತ್ತೆ, ಇನ್ನು ಮುಂದೆ ಆದರೂ ಸಚಿವ ಸಂಪುಟಕ್ಕೆ ನಾನು ಸೇರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಅದರ ಜೊತೆಗೆ ಬೇರೆ ಬೇರೆಯ ರಾಜಕೀಯ ಕಾರಣಗಳಿಂದಲೂ ಕೂಡ ಇದು ಮಹತ್ವನ ಪಡ್ಕೊಂಡಿತ್ತು. ಆದರೆ ಇವತ್ತು ಸಿ ಎಂ ತುಮಕೂರಿಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕಾರಣಕ್ಕಾಗಿ ಅವರು ಕೆ ಎನ್ ರಾಜಣ್ಣ ಅವರ ಮನೆಗೂ ಕೂಡ ತೆರಳೋದಕ್ಕೆ ಆಗಲಿಲ್ಲ. ಈ ಮೂಲಕವಾಗಿ ಕೆ ಎನ್ ರಾಜಣ್ಣಗೆ ನಿರೀಕ್ಷೆ ಆಗಿದೆ. ಇದರ ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿಯೂ ಕೂಡ ಇವತ್ತಿನ ಒಂದು ತುಮಕೂರು ಪ್ರವಾಸ, ಸಿ ಎಂ ಸಿದ್ದರಾಮಯ್ಯನವರ ತುಮಕೂರು ಪ್ರವಾಸ ಚರ್ಚೆಯಲ್ಲಿತ್ತು. ಒಂದೊಮ್ಮೆ ಸಿ ಎಂ ಸಿದ್ದರಾಮಯ್ಯನವರು ತುಮಕೂರು ಪ್ರವಾಸಕ್ಕೇನಾದರೂ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ, ಕೆ ಎನ್ ರಾಜಣ್ಣ ಅವರ ಮನೆಗೆ ತೆರಳಿದಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಒಂದು ಸಂದೇಶ ರವಾನೆ ಆಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಆ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯನವರು ಒಲ್ಲದ ಮನಸ್ಸಿನಲ್ಲಿ ಒಪ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಬಯಸದೇ ಅವರಿಗೆ ಒಂದು ಇವತ್ತು ಭಾಗ್ಯ ಬಂದಿದೆ ಅಂತ ಹೇಳ್ಬೋದು. ರೈತರ ಸಂಕಷ್ಟಗಳಿಗೆ ನಾನು ಪರಿಹಾರವನ್ನು ಕಲ್ಪಿಸೋ ಸಂಬಂಧಪಟ್ಟಂತೆ ಅವರೇನು ಸಭೆಯನ್ನು ಮಾಡಿದ್ರು. ಆ ಒಂದು ಸಭೆಯ ಕಾರಣಕ್ಕಾಗಿ ತುಮಕೂರು ಪ್ರವಾಸ ಕ್ಯಾನ್ಸಲ್ ಆಯಿತು. ಜೊತೆಗೆ ಕೆ ಎನ್ ರಾಜಣ್ಣ ಅವರ ಮನೆಗೆ ತೆರಳಿ ಊಟ ಮಾಡಿದಂಥ ಸಂದರ್ಭದಲ್ಲಿ ಉದ್ಭವವಾಗಬಹುದಾದಂತಹ ಬೇರೆ ಬೇರೆಯ ರಾಜಕೀಯ ಲೆಕ್ಕಾಚಾರಗಳು, ಬೇರೆ ಬೇರೆಯ ಕಾಂಟ್ರವರ್ಸಿಗಳು ಕೂಡ ಕಾಂಟ್ರವರ್ಸಿಗಳು ಕೂಡ ಹುಟ್ಟುಕೊಳ್ಳದೇ ಇರೋದಕ್ಕೆ ಇವತ್ತಿನ ದಿನ ಸಾಕ್ಷಿಯಾಯಿತು ಅಂತಲೇ ಹೇಳ್ಬೋದು. ಜೊತೆಗೆ ಒಟ್ಟಿನಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರು ಯಾವ ರೀತಿಯಾಗಿ ಆ ಒಂದು ಸಿ ಎಂ ಸಿದ್ದರಾಮಯ್ಯನವರ ನಿರ್ಧಾರಕ್ಕೆ ಸ್ಪಂದನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. ಆದರೆ ಕೆ ಎನ್ ರಾಜಣ್ಣ ಅವರಿಗಂತೂ ಇವತ್ತಿನ ಸಿ ಎಂ ತುಮಕೂರು ಪ್ರವಾಸ ರದ್ದಾಗಿರ್ತಕ್ಕಂಥದ್ದು ಸಾಕಷ್ಟು ನಿರಾಸೆಯನ್ನು ಮೂಡಿಸಿದೆ ಅಂತಲೇ ಹೇಳಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.